ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದು ತಮಗೆಲ್ಲರಿಗೂ ಈ ವಿಡಿಯೋದಲ್ಲಿ ಗಜಕೇಸರಿ ಯೋಗದ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ. ಗಜಕೇಸರಿ ಯೋಗ ಚಂದ್ರ ಮತ್ತು ಗುರುವಿಗೆ ಇರುವ ಸಂಬಂಧ ಬಹಳ ಸೂಕ್ಷ್ಮವಾದ ಸಂಬಂಧವಾಗಿದೆ. ಚಂದ್ರ ಮತ್ತು ಬೃಹಸ್ಪತಿಯ ಅಂದರೆ ಗುರುವಿನ ಪತ್ನಿಯಾದ ತಾರಾದೇವಿ ಜೊತೆ ಉಂಟಾದ ಸಂಬಂಧದಿಂದ ಬುಧ ಜನಿಸಿದ್ದಾನೆ. ಆದರೂ ಗುರು ಮತ್ತು ಚಂದ್ರ ಇಬ್ಬರು ಅತ್ಯಂತ ಮಿತ್ರಗ್ರಹವಾಗಿರುತ್ತಾರೆ. ಚಂದ್ರನ ಮನೆಯಾದ ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗುತ್ತಾನೆ. ಚಂದ್ರ ಮತ್ತು ಗುರು ಸೇರಿದರೂ ಅಥವಾ ಪರಸ್ಪರ ದೃಷ್ಟಿಸಿದರೂ ಗುರುಚಂದ್ರ ಯೋಗ ಉಂಟಾಗುತ್ತದೆ. ಈ ಯೋಗ ಇರುವವನು ಜೀವನದಲ್ಲಿ ಅತ್ಯಂತ ಉನ್ನತವಾದ ಸ್ಥಾನಮಾನಗಳನ್ನು ಪಡೆಯುತ್ತಾರೆ. ಚಂದ್ರನಿಗೆ 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆಯಲ್ಲಿ ಗುರು ಇದ್ದರೆ ಗಜಕೇಸರಿ ಯೋಗ ಉಂಟಾಗುತ್ತದೆ. ಗಜ ಎಂದರೆ ಆನೆ, ಕೇಸರಿ ಎಂದರೆ ಸಿಂಹ. ಆನೆಯು ಸಿಂಹವನ್ನು ಕಂಡರೆ ಮಾತ್ರ ಭಯಪಡುತ್ತದೆ. ಅದೇ ರೀತಿ ಗಜಕೇಸರಿ ಯೋಗ ಇರುವವರು ಕಷ್ಟಗಳನ್ನು, ದುಃಖಗಳನ್ನು ಕಂಡು ಭಯಪಡುವುದಿಲ್ಲ. ಒಬ್ಬ ವ್ಯಕ್ತಿಗೆ ಯಾವುದೇ ಯೋಗವಾದರೂ ಫಲ ಕೊಡಬೇಕಾದರೆ ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶವು ಬಲವಾಗಿರಬೇಕಾಗಿರುತ್ತದೆ. ಯಾವ ವ್ಯಕ್ತಿಗೆ ಪ್ರಸ್ತುತ ನಡೆಯುತ್ತಿರುವ ದಶವು ಬಲವಾಗಿಲ್ಲವೋ ಆ ವ್ಯಕ್ತಿಗೆ ನಡೆಯುತ್ತಿರುವ ಯೋಗವು ಪೂರ್ಣ ಪ್ರಮಾಣದ ಫಲವನ್ನು ನೀಡುವುದಿಲ್ಲ. ಸಾಮಾನ್ಯವಾಗಿ ಯಾವುದೇ ಯೋಗವು ಒಬ್ಬ ವ್ಯಕ್ತಿಗೆ ಫಲವನ್ನು ನೀಡಬೇಕಾದರೆ ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶದಲ್ಲಿ 10ನೇ ಮನೆ ಮತ್ತು 11ನೇ ಮನೆಗಳು ಸೂಚ್ಯಂಕವಾಗಿರಬೇಕಾಗಿರುತ್ತದೆ. ಅಂದರೆ ಆ ವ್ಯಕ್ತಿಯ ದಶದಲ್ಲಿ ಸೂಚ್ಯಂಕವಾಗಿರುವ ನಕ್ಷತ್ರದಲ್ಲಾದರೂ ಅಥವಾ ಸಬ್ಲಾಡಲ್ಲಾದರೂ ಅಥವಾ ದಶ ನಡೆಸುತ್ತಿರುವ ಗ್ರಹದಲ್ಲಾದರೂ 10ನೇ ಮನೆ ಮತ್ತು 11ನೇ ಮನೆಗಳು ಸೂಚ್ಯಂಕವಾಗಿರಬೇಕಾಗಿರುತ್ತದೆ. ಈ 10ನೇ ಮನೆ ಮತ್ತು 11ನೇ ಮನೆಗಳು ಯಾವ ಥರ ಒಬ್ಬ ವ್ಯಕ್ತಿಯ ಯೋಗವನ್ನು ಬಲಪಡಿಸುತ್ತದೆ ಎಂದರೆ 10ನೇ ಮನೆಯು ಒಬ್ಬ ವ್ಯಕ್ತಿಯ ದಶದಲ್ಲಿ ಸೂಚ್ಯಂಕವಾಗಿದ್ದಾಗ ಆ ವ್ಯಕ್ತಿಗೆ ಹೆಸರು, ಕೀರ್ತಿ, ಪ್ರತಿಷ್ಠೆಗಳನ್ನು ತಂದುಕೊಡುತ್ತದೆ. ಅದೇ 11ನೇ ಮನೆಯು ಆ ವ್ಯಕ್ತಿಗೆ ಕೆಲಸದಲ್ಲಿ ಜಯವನ್ನು ಹಾಗೂ ಲಾಭವನ್ನು ತಂದುಕೊಡುತ್ತದೆ. ಹಾಗೂ ತನ್ನ ಜೀವನದಲ್ಲಿ ಪ್ರಸ್ತುತ ದಶದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಅದರಿಂದ ಜಯಿಸುವಂಥ ಶಕ್ತಿಯನ್ನು ಆ ವ್ಯಕ್ತಿಯಲ್ಲಿ ಇದೇ 11ನೇ ಮನೆ 10ನೇ ಮನೆಯ ಜೊತೆ ಸೇರಿಕೊಂಡು ಆ ವ್ಯಕ್ತಿಗೆ ತಂದುಕೊಡುತ್ತದೆ.